ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಆಪ್ಷನ್ ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಾವು ನಮ್ಮ ಚಾನಲ್ ಮೇಲೆ ವಿಡಿಯೋ ಮಾಡಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು, ವಾಚ್ ಓವರ್ ಕಂಪ್ಲೀಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಲಾಂಗ್ ವಿಡಿಯೋ ಮೇಲೆ ಕೆಲಸ ಮಾಡಿದರೆ. ಬಟ್ ಶಾರ್ಟ್ಸ್ ಮೇಲೆ ಕೆಲಸ ಮಾಡಿದರೆ ಬೇಗ ನಮ್ಮ ಚಾನಲ್ ಮೇಲೆ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದು ಕಂಪ್ಲೀಟ್ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಕ್ರೈಟೀರಿಯಾ ತುಂಬ ಬೇಗ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಮಾನಿಟೈಸೇಷನ್ ಕ್ರೈಟೀರಿಯಾ ಏನಿದೆ 3 ಮಿಲಿಯನ್ ಅದು ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೋದು ಶಾರ್ಟ್ಸ್ನಿಂದ. ಬಟ್ ಶಾರ್ಟ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಟಾಪಿಕ್ ಇಲ್ಲ, ಹೇಗೆ ಮಾಡೋದು ಅಂತ ನೀವು ಏನಾದರೂ ಯೋಚನೆ ಮಾಡ್ತಿದ್ರೆ ನಾನು ನಿಮಗೊಂದು ಬೆಸ್ಟ್ ಆಪ್ಷನ್ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಶಾರ್ಟ್ಸಲ್ಲಿ ಕೊಲ್ಯಾಬ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಬಳಸ್ಕೊಂಡು ನಾವು ನಮ್ಮ ಚಾನಲ್ ಮೇಲೆ ಕ್ರೈಟೇರಿಯಾನ ಕಂಪ್ಲೀಟ್ ಮಾಡ್ಕೋಬೋದು, ಮಾನಿಟೈಸೇಷನ್ ಮಾಡ್ಕೋಬೋದು, ವಾಚ್ ಓವರ್ ವ್ಯೂಸ್ ಬರುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ಆಮೇಲೆ ನಾವು ಬೇಕು ಅಂದರೆ ಲಾಂಗ್ ವಿಡಿಯೋಸ್ ಎಲ್ಲ ಹಾಕಿ ಅದ್ರ ಮೇಲೆ ಕೆಲಸ ಮಾಡಿ ದುಡ್ಡು ಕೂಡ ಮಾಡ್ಬೋದು. ಸೊ ಅದು ಹೇಗೆ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ. ಸುಮಾರು ಜನ ಕೊಲ್ಯಾಬ್ರೇಷನ್ ವಿಡಿಯೋ ಮಾಡ್ತಾರೆ, ಬಟ್ ಮಾಡೋ ಪದ್ಧತಿ ಅವ್ರಿಗೆ ಗೊತ್ತಿರಲ್ಲ. ನಾನು ನೋಡಿದ್ದೀನಿ. ಈಗ ನಾನು ಒಂದು ವಿಡಿಯೋ ನೋಡಿದೆ, ಒಬ್ಬರು ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಸರ್, ನನ್ನ ಚಾನಲ್ ಮೇಲೆ ಈ ರೀತಿ ನಾನು ಕೊಲ್ಯಾಬ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ, ಆದರೆ ಕ್ರೈಟೇರಿಯಾ ಕಂಪ್ಲೀಟ್ ಆಗಿದೆ. ಕೊಲ್ಯಾಬ್ ವಿಡಿಯೋ ಮಾಡಿ ಹಾಕಿದ ಮೇಲೆ ವ್ಯೂಸ್ ಕಂಪ್ಲೀಟ್ ಆಗಿದೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ, 3 ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಬಂದಿದೆ. ಸೊ ಹೀಗೆ ಇದ್ದಾಗ ಕ್ರೈಟೇರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ಸ್ನೇಹಿತರೆ ರಿಯೂಸ್ ಕಂಟೆಂಟ್ ಬಂದುಬಿಟ್ಟಿದೆ. ಬಿಕಾಸ್ ಅವ್ರು ಮಾಡೋದ್ರಲ್ಲಿ ತಪ್ಪು ಮಾಡಿದ್ದಾರೆ. ಸೊ ಅದೇ ಏನು ತಪ್ಪು ಅವ್ರು ಮಾಡಿದ್ದಾರೆ ಅನ್ನೋದನ್ನು ನೀವು ಮಾಡಬೇಡಿ ಅಂತ ಹೇಳಲಿಕ್ಕೆ ಈ ರೀತಿ ವಿಡಿಯೋ ಮಾಡ್ತಿದ್ದೀನಿ. ಆಮೇಲೆ ನಾನು ಹೇಳೋ ಈ ಟಾಪಿಕ್ ಮೇಲೆ ನೀವು ಕೆಲಸ ಮಾಡಿದರೆ ಖಂಡಿತ ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೋಬೋದು. ಒಳ್ಳೆ ಸಬ್ಸ್ಕ್ರೈಬರ್ಸ್ ಇಲ್ಲಿ ನೀವು ನಿಮ್ಮ ಚಾನಲ್ ಮೇಲೆ ತೊಗೊಂಡು ಬರ್ಬೋದು. ಸೊ ಅದು ಹೇಗೆ ಅಂತ ಇಲ್ಲಿ ಹೇಳ್ತೀನಿ, ಬನ್ನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ. ಸೊ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತಿದ್ದೀನಿ, ಸೈಡಲ್ಲಿ ನೋಡಿ. ಯೂಟ್ಯೂಬ್ ಓಪನ್ ಮಾಡ್ತೀನಿ. ಫಸ್ಟ್ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದರೆ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಶಾರ್ಟ್ಸಲ್ಲಿ ಹೋಗ್ತೀನಿ. ಫಸ್ಟ್ ಶಾರ್ಟ್ಸ್ ಅನ್ನೋ ಆಪ್ಷನ್ ಇಲ್ಲಿ ಓಪನ್ ಮಾಡ್ತೀನಿ. ಓಕೆ, ಶಾರ್ಟ್ಸಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಇದೆ ಅಂತ ಅಂದ್ಕೊಳ್ಳಿ. ನಾನು ಇಲ್ಲಿ ಸೌಂಡ್ ಕಡಿಮೆ ಮಾಡ್ತೀನಿ. ಇಲ್ಲಿ ಯಾವುದೋ ಒಂದು ಶಾರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಏನೋ ಒಂದು ಈ ಶಾರ್ಟ್ಸ್ ಬಂತು ನಮ್ಮ ಹತ್ರ. ಈ ಶಾರ್ಟ್ಸ್ಗೆ ನಾವು ಕೊಲ್ಯಾಬ್ ಮಾಡಬೇಕು. ಸೊ ಅದಕ್ಕಾಗಿ ಕೆಳಗಡೆ ನೋಡಿ ಒಂದು ರಿಮಿಕ್ಸ್ ಮಾಡೋ ಆಪ್ಷನ್ ಇದೆ, ಇಲ್ಲಿ ತೋರಿಸಿ ನೋಡಿ ಇದು. ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಯೂಸ್ ದಿಸ್ ಸೌಂಡ್ ಕೊಲ್ಯಾಬ್ ಗ್ರೀನ್ ಸ್ಕ್ರೀನ್ ಕಟ್ ದಿಸ್ ವಿಡಿಯೋ ಅಂತ ಇದೆ. ಸೊ ನಾವು ಕೊಲ್ಯಾಬ್ ಅನ್ನೋ ಆಪ್ಷನ್ ಬಳಸ್ಕೊಂಡು ಈ ಕೆಲಸನ ಮಾಡೋಣ. ಸೊ ಕೊಲ್ಯಾಬ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕೊಲ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಹತ್ರ ಈ ರೀತಿ ಬರುತ್ತೆ. ಬಂದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 15 ಸೆಕೆಂಡ್ ಮಾತ್ರ ಇದನ್ನು ನೀವು ತಗೊಳ್ಳಿ. 15 ಸೆಕೆಂಡ್ ಜಾಸ್ತಿ ಲ್ಯಾಗ್ ಮಾಡಬೇಡಿ. 1 ನಿಮಿಷ 2 ನಿಮಿಷ 3 ನಿಮಿಷ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಶಾರ್ಟ್ಸ್ ಮಾಡಬೇಕಾದ್ರೆ 5 ರಿಂದ 15 ಸೆಕೆಂಡ್ ಒಳಗಡೆ ನೀವು ನಿಮ್ಮ ಶಾರ್ಟ್ಸ್ ಕ್ರಿಯೇಟ್ ಮಾಡಿ. ಇಲ್ಲಿ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಬರುತ್ತೆ, ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಏನು ವ್ಯೂಸ್ ಬರುತ್ತೆ ಅದರ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಹಾಗಾಗಿ ವೈರಲ್ ಆಗೋ ಚಾನ್ಸ್ ಇರುತ್ತೆ. ನೀವು ಎಷ್ಟು ಲಾಂಗ್ ವಿಡಿಯೋ ಮಾಡ್ತೀರಾ ಅಷ್ಟು ವೈರಲ್ ಆಗೋ ಚಾನ್ಸ್ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದು ಮಾತ್ರ ನೆನ್ಪಿಡಿ. 5 ಸೆಕೆಂಡ್ ಅಥವಾ 7 ಸೆಕೆಂಡ್ ಅಥವಾ ಮ್ಯಾಕ್ಸಿಮಮ್ ಅಂದರೆ 15 ಸೆಕೆಂಡ್ ಮಾತ್ರ ಶಾರ್ಟ್ಸ್ ಇರಲಿ, ಅದಕ್ಕಿಂತ ಜಾಸ್ತಿ ಶಾರ್ಟ್ ಲ್ಯಾಗ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದೊಂದು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಕೊಲ್ಯಾಬನ್ನು ಓಪನ್ ಮಾಡಿದ್ದೀನಿ. ಸೊ ಈಗ ಕೊಲ್ಯಾಬ್ ಅನ್ನೋದು ಓಪನ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಬಂದಾಗ ನೀವೇನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ನಿಮ್ಮ ಹತ್ರ ಏನು ಮೈಕ್ ಇದ್ದರೆ ಅದನ್ನು ಕನೆಕ್ಟ್ ಮಾಡಿ. ಮೈಕ್ ಇಲ್ಲ ಅಂದರೆ ಹೆಡ್ಫೋನ್ ಕನೆಕ್ಟ್ ಮಾಡಿ. ಹೆಡ್ಫೋನ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಈ ರೆಡ್ ಬಟನ್ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ವಾಯ್ಸನ್ನು ಇಲ್ಲಿ ರೆಕಾರ್ಡ್ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ, ಯಾಕಂದರೆ ಈ ರೀತಿ ಮಾಡೋದ್ರಿಂದ ಬ್ಯಾಕ್ಗ್ರೌಂಡಲ್ಲಿ ಅವರೇನು ವಾಯ್ಸ್ ಇದೆ ಆ ವಿಡಿಯೋದು ವಾಯ್ಸ್ ಏನಿದೆ ಅದು ಮ್ಯೂಟ್ ಆಗುತ್ತೆ, ನೀವು ಮಾತಾಡಿರೋದು ಜಾಸ್ತಿ ಕೇಳಿಸುತ್ತೆ.
ಸೊ ಇದರಲ್ಲಿ ಏನು ನಡೀತಿದೆ, ಈ ಸೈಡಲ್ಲಿ ಏನು ನಡೀತಿದೆ, ನಾವೇನು ಕೊಲ್ಯಾಬ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮ್ಮ ಇದರಲ್ಲಿ ಹೇಳಿ. ನಿಮ್ಮ ಪ್ರಕಾರ ಅದರಲ್ಲಿ ಕಾಮೆಂಟ್ರಿ ಮಾಡಿ, ಇಲ್ಲೇನು ನಡೀತಿದೆ ಅನ್ನೋದು ಒಂದು ಸ್ವಲ್ಪ ನೋಡಿ. ನಾಯಿ ಯಾವ ರೀತಿ ಜಂಪ್ ಮಾಡ್ತಿದೆ, ಏನು ಮಾಡುತ್ತೆ ನೋಡೋಣ ಬನ್ನಿ, ಈ ರೀತಿ ಒಂದು ಸ್ವಲ್ಪ ಕಮೆಂಟ್ರಿ ಮಾಡಿ. ನಾನು ವಿಡಿಯೋ ಕಂಪ್ಲೀಟ್ ನೋಡಿಲ್ಲ, ಸೊ ನಾನು ಹೇಳಲಿಕ್ಕಾಗ್ತಾ ಇಲ್ಲ. ಸೊ ನೀವು ಏನು ಕೊಲ್ಯಾಬ್ ಮಾಡ್ತಿದ್ದೀರಾ ಅದರ ಪ್ರಕಾರ ನಿಮ್ಮ ಧ್ವನಿಯಲ್ಲಿ ಅಲ್ಲಿ ಹೇಳಬೇಕು. ವಾಯ್ಸ್ ನಿಮ್ಮದು ಜಾಸ್ತಿ ಬರಬೇಕು ಸ್ನೇಹಿತರೆ. ಅಲ್ಲಿ ನಡೀತಿರೋ ಮ್ಯೂಸಿಕ್ ಕಮ್ಮಿ ಆಗಬೇಕು, ನೀವು ಮಾತಾಡಿರೋದು ಜಾಸ್ತಿ ಕೇಳಿಸ್ಬೇಕು. ಸೊ ಇಲ್ಲಿ ಒಂದು ಮೈಕ್ ಆಪ್ಷನ್ ಇದೆ. ಈ ಮೈಕ್ ಆಪ್ಷನ್ ಕ್ರಾಸ್ ಮಾರ್ಕ್ ಇದ್ರೆ ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿ ನೀವು ಒಂದು ಮೈಕನ್ನು ಅಟ್ಯಾಚ್ ಮಾಡಿ. ಮೈಕ್ ಅಟ್ಯಾಚ್ ಮಾಡಿದರೆ ಈ ಸೈಡಲ್ಲಿ ನಡೀತಿರೋ ವಿಡಿಯೋದ ವಾಯ್ಸ್ ಮ್ಯೂಟ್ ಆಗುತ್ತೆ, ನೀವು ಮಾತಾಡಿರೋದು ಅಲ್ಲಿ ಜಾಸ್ತಿ ಕೇಳಿಸುತ್ತೆ. ಸೊ ಈ ರೀತಿ ಮಾಡೋದ್ರಿಂದ, ಈ ರೀತಿ ಮಾಡಿ ನೀವು ಯೂಟ್ಯೂಬ್ ಮೇಲೆ ರೀಲ್ಸ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದರೆ ಬೇಗ ವೈರಲ್ ಆಗುತ್ತೆ ಸ್ನೇಹಿತರೆ. ನೀವೇನೇ ಕೊಲ್ಯಾಬ್ ಮಾಡಿದರೆ ಫಸ್ಟ್ ಅದಕ್ಕೊಂದು ಮೈಕ್ ಹಾಕ್ಕೊಂಡು ಇಲ್ಲಿ ಏನು ನಡೀತಿದೆ ಅದರ ಬಗ್ಗೆ ನಿಮ್ಮ ಜೋರ ಧ್ವನಿಯಲ್ಲಿ, ನಿಮ್ಮ ಧ್ವನಿಯಲ್ಲಿ ಇಲ್ಲಿ ಮಾತಾಡಿ ಹೇಳಿ, ಕೊಲ್ಯಾಬ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ತೊಂದರೆ ಆಗಲ್ಲ. ರೀಯೂಸ್ ಕಂಟೆಂಟ್ ಅದು ಇದು ಏನೂ ಬರಲ್ಲ. ಸೊ ಈ ರೀತಿ ಮಾಡಬೇಕು. ನೀವು ಏನೂ ಹೇಳದೆ ಏನು ನಡೀತಿದೆ ಅದನ್ನು ನೋಡಿ ಜಸ್ಟ್ ಈ ರಿಯಾಕ್ಷನ್ಸ್ ಕೊಟ್ಟರೆ ಅದು ಮಾನಿಟೈಸ್ಗೆ ಇಶ್ಯೂ ಆಗುತ್ತೆ, ರೀಯೂಸ್ ಕಂಟೆಂಟ್ ಬರುತ್ತೆ. ಆ ರೀತಿ ಮಾಡೋದಿರಲ್ಲ. ನೀವು ಅದರಲ್ಲಿ ಮಾತಾಡಬೇಕು, ನಿಮ್ಮ ಧ್ವನಿ ಅಲ್ಲಿ ಕೇಳಿಸ್ತಾ ಇರಬೇಕು. ಆ ರೀತಿ ನೀವು ಮಾಡಿದರೆ, ಸೊ ಅದು ಮಾಡಿ ನೀವು ಅಪ್ಲೋಡ್ ಮಾಡಿದರೆ ಅದರಿಂದ ನಿಮಗೆ ಬೆನಿಫಿಟ್ ಇದೆ. ನಿಮ್ಮ ಚಾನಲ್ ಮಾನಿಟೈಸ್ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ಕೊಲ್ಯಾಬರೇಷನ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ಕೊಡ್ಬೇಕು ಅಂದರೆ ನನಗೆ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಾನು ತೋರಿಸ್ಕೊಡ್ತಾ ಇಲ್ಲ. ಸೊ ನೀವು ಈ ರೀತಿ ಮ್ಯಾಕ್ಸಿಮಮ್ ನಾನು ತೋರಿಸಿದ್ದೀನಿ. ಈಗ ಇದನ್ನು ಓಕೆ ಮಾಡಿ ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಪ್ರಕಾರ ಇದನ್ನು ಹ್ಯಾಶ್ಟ್ಯಾಗ್ಸ್ ಹಾಕಿ. ಹ್ಯಾಶ್ಟ್ಯಾಗ್ಸ್ ಅಂದರೆ ಏನು ಹಾಕಬೇಕು ಅಂದರೆ ಹ್ಯಾಶ್ ಹಾಕಿ ಶಾರ್ಟ್ಸ್ ಅಂತ ಹಾಕಬೇಕು, ಹ್ಯಾಶ್ ಹಾಕಿ ಟ್ರೆಂಡಿಂಗ್ ಅಂತ ಹಾಕಬೇಕು, ಹ್ಯಾಶ್ ಅಂತ ಶಾರ್ಟ್ ಹಾಕಿ, ಹ್ಯಾಶ್ ಅಂತ YT ಶಾರ್ಟ್ಸ್ ಅಂತ ಹಾಕಿ, ಹ್ಯಾಶ್ ಹಾಕಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಂತ ಹಾಕಿ ಸಾಕು. ಇಷ್ಟು ಹಾಕಿ. ನೀವು ಟೈಟಲ್ ಅದು ಇದು ಬೇಕಾಬಿಟ್ಟು ಬರೆಯೋದು ಏನು ಬೇಕಾಗಿಲ್ಲ. ಜಸ್ಟ್ ಏನು ಹಾಕಿದ್ದೀರಾ ಅದನ್ನೇ ಕಾಪಿ ಮಾಡ್ಕೊಂಡು ಬಂದುಬಿಟ್ಟು ನೀವು ಇದರಲ್ಲಿ ಹಾಕಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಆಮೇಲೆ ಟ್ಯಾಗ್ಸಲ್ಲಿ ಜಸ್ಟ್ ಶಾರ್ಟ್ಸ್ ಹಾಕಿ, ವೈರಲ್ ಶಾರ್ಟ್ಸ್ ಹಾಕಿ, ಶಾರ್ಟ್ಸ್ ಅಂತ ಹಾಕಿ, YT ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಅಂತ, ಈ ರೀತಿ ಬರೀ ಶಾರ್ಟ್ಸ್ ಅಂತ ಅಲ್ಲಿ ಹಾಕಿ ನೀವು ಅಪ್ಲೋಡ್ ಮಾಡಿ. ಬೇಕು ಅಂದರೆ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ತಮ್ನೇಲ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಮ ಪ್ರಕಾರ ತಮ್ನೇಲ್ ಬೇಕು ಅಂದರೆ ಈ ತಮ್ನೇಲ್ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಓಕೆ ಮಾಡಿ. ತಮ್ನೇಲ್ ಸೆಟ್ ಆಗುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಿಬಿಡಿ ಸ್ನೇಹಿತರೆ. ಈ ರೀತಿ ನಿಮ್ಮ ಧ್ವನಿ ಕೊಲ್ಯಾಬ್ ಮಾಡಿದರೆ ಜಾಸ್ತಿ ಕೇಳಿಸ್ಬೇಕು. ಅದರಲ್ಲಿ ನಿಮ್ಮ ಏನು ಆ್ಯಕ್ಟಿವಿಟಿ ಇದೆ ಅದರಲ್ಲಿ ಕಾಣಬೇಕು. ಹಾಗೆ ನೀವು ಮಾತಾಡ್ತಿರೋದು ಜೋರಾಗಿ ಕೇಳಬೇಕು. ಅಲ್ಲೇನು ನಡೀತಿದೆ ಅದನ್ನು ನೀವು ಡೈರೆಕ್ಟಾಗಿ ಹೇಳಿ. ಇನ್ನು ಅಡುಗೆದು ಏನಾದರೂ ನೀವು ಕೊಲ್ಯಾಬ್ ಮಾಡ್ತೀನಿ ಅಂದರೆ ಅಲ್ಲಿ ಅಡುಗೆದ್ದು ಒಂದು ಸ್ವಲ್ಪ ವಿಡಿಯೋ ನೋಡಿ, ಅದರಲ್ಲಿ ಅವ್ರು ಏನನ್ನು ಬಳಸ್ತಾರೆ, ಅದನ್ನು ಹೇಗೆ ಮಾಡ್ತಿದ್ದಾರೆ ಅದನ್ನು ಫಾಸ್ಟಾಗಿ ನಿಮ್ಮ ಪ್ರಕಾರ ನೀವು ಹೇಳಿ. ಬೇರೆಯವ್ರ ವಿಡಿಯೋ ಇದ್ದರೂ ಅದಕ್ಕೆ ಕೊಲ್ಯಾಬ್ ಮಾಡಿ ಆ ಅಡುಗೆದ್ದು ಏನಿದೆ ಅದನ್ನು ನೀವು ಹೇಳಿಬಿಟ್ಟು ಹಾಕ್ಬೋದು. ಇನ್ನೂ ಸುಮಾರು ನೀವು ಮೊಬೈಲ್ ಇದ್ದರೆ ಮೊಬೈಲ್ ಬಗ್ಗೆ ಅವರು ತೋರಿಸ್ತಿರ್ತಾರೆ. ಸೊ ಅದನ್ನು ನೀವು ಕೊಲ್ಯಾಬ್ ಮಾಡಿಕೊಂಡು ಅದರಲ್ಲಿ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಅದನ್ನು ನೀವು ಹೇಳಿ. ಬೇರೆ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ. ಬೇರೆ ಏನಾದರೂ ಕಾಮಿಡಿ ನಡೀತಾ ಇತ್ತು ಅಂದರೆ ಅದರ ಬಗ್ಗೆ ಹೇಳಿ. ಈ ರೀತಿ ನೀವು ಒಂದು ಸ್ವಲ್ಪ ನಿಮ್ಮ ಪ್ರಕಾರ ಅಲ್ಲಿ ಕಾಮೆಂಟ್ರಿ ಮಾಡಿ ಹೇಳಿ, ವಿಡಿಯೋ ಮಾಡಿ ಕೊಲ್ಯಾಬ್ ಮಾಡಿ ಹಾಕಿದರೆ ಶಾರ್ಟ್ಸ್ ಖಂಡಿತ ವೈರಲ್ ಆಗುತ್ತೆ. ಸೊ ಈ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಬರೀ ಶಾರ್ಟ್ಸಲ್ಲಿ ನೀವು ಕೊಲ್ಯಾಬ್ ಮಾಡಿಕೊಂಡು ಮುಖ ಆ ಕಡೆ ಈ ಕಡೆ ಮಾಡಿ ಬರೀ ರಿಯಾಕ್ಷನ್ಸ್ ಈ ರೀತಿ ಕೊಟ್ಟರೆ ಏನು ಮಾತನಾಡಲಾರ್ದೇನೆ ಸೊ ಅದು ಕನ್ಸಿಡರ್ ಆಗಲ್ಲ, ರೀಯೂಸ್ ಕಂಟೆಂಟ್ ಬರುತ್ತೆ. ಸೊ ನಾವು ಅಲ್ಲಿ ಮಾತಾಡಿರೋದು ಜೋರಾಗಿ ಅಲ್ಲಿ ಕೇಳಿಸ್ತಾ ಇರಬೇಕು. ಆ ರೀತಿ ನೀವು ಮಾಡಿದಾಗ ಮಾತ್ರ ಅದು ಕನ್ಸಿಡರ್ ಆಗುತ್ತೆ. ಇಲ್ಲ ಅಂದರೆ ರೀಯೂಸ್ ಕಂಟೆಂಟ್ ಬರುತ್ತೆ ಸ್ನೇಹಿತರೆ. ನನಗನ್ಸುತ್ತೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಮತ್ತೆ ಏನಾದರೂ ಕೇಳಬೇಕು ಅಂದರೆ ನೀವು ಕಮೆಂಟ್ ಹಾಕಿ ಕೇಳಿ. ಇಲ್ಲ ಅಂದರೆ ನಾನು ಚಾನಲ್ ಮೇಲೆ ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಂಬರ್ ಇದೆ. ಸೊ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೋಬೋದು. ಈ ರೀತಿ ಏನಾದರೂ ಸಮಸ್ಯೆ ಇತ್ತು ಅಂದರೆ. ಸೊ ಈ ರೀತಿ ಮಾಡಿ ಬೇಗ ನಿಮ್ಮ ಚಾನಲ್ ಮೇಲೆ ವ್ಯೂಸ್ ತಂದ್ಕೋಬೋದು, ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೋದು, ಸಾವಿರಾರು ಸಬ್ಸ್ಕ್ರೈಬರ್ಸ್ ಮಾಡ್ಬೋದು ಸ್ನೇಹಿತರೆ. ಸ್ವಲ್ಪ ಸಮಯದಲ್ಲಿ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ನೀವು ಅಲ್ಲಿ ಗೇನ್ ಮಾಡ್ಕೋಬೋದು. ಸೊ ಶಾರ್ಟ್ಸ್ ಮೇಲೆ ಆದಷ್ಟು ನಿಮ್ಮ ಟಾಪಿಕ್ ಪ್ರಕಾರ ಆದಷ್ಟು ಹಾಕಲಿಕ್ಕೆ ಟ್ರೈ ಮಾಡಿ. ಒಂದೊಂದು ಅದರ ಜೊತೆ ಟ್ರೆಂಡಿಂಗ್ ಕೂಡ ನೀವು ಟ್ರೈ ಮಾಡಿ. ಟ್ರೆಂಡಿಂಗ್ ಕೂಡ ಕೊಲ್ಯಾಬ್ ಮಾಡೋದ್ರಲ್ಲಿ ಅಲ್ಲಿಯೂ ಆಪ್ಷನ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಸೈಡಲ್ಲಿ ಬೇಕು ಅಂದರೆ ಸೈಡಲ್ಲಿ ಮಾಡ್ಕೋಬೋದು, ಮೇಲ್ಗಡೆ ಬೇಕು ಕೆಳಗಡೆ ಬೇಕು, ಆ ರೀತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಲ್ಲಿ. ಸೊ ಅದನ್ನು ನೀವು ಬಳಸ್ಕೊಂಡು ನೀವು ಮಾಡ್ಬೋದು ಸ್ನೇಹಿತರೆ.
ಆ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ತುಂಬ ಆಪ್ಷನ್ಸ್ ಇದೆ, ನೀವು ಅದನ್ನು ಬಳಸ್ಕೊಂಡು ಸರಿಯಾಗಿ ಒಂದೊಂದನ್ನು ಕನೆಕ್ಟ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮ್ಮ ಚಾನಲ್ ಬೇಗ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಮಾನಿಟೈಸ್ ಕೂಡ ನೀವು ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.